ಎಷ್ಟು ಜನ ಸಿಬ್ಬಂದಿ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಇದ್ರು? 7 ಜನ ಲೇಡೀಸ್ ಇದ್ರು, ಒಂದು 5 ಜನ ನಾವು ಜೆಂಟ್ಸ್ ಇದ್ದು. ಅವಾಗ ನಾವು ಊಟ ಮಾಡಿ ಬಂದಾಗ 4 ಜನ ಒಳಗಡೆ ಜೆಂಟ್ಸ್ ಇದ್ದು. ನಮ್ಮ ಮ್ಯಾನೇಜರ್ ಸರು ಆಗ್ತಾನೆ ಜಸ್ಟ್ ಊಟ ಮಾಡಲಿಕ್ಕೆ ಅಂತ ಒಳಗಡೆ ಒಂದು 7 ಜನ 8 ಜನ ಲೇಡೀಸು, ಒಂದು 4 ಜನ ಜೆಂಟ್ಸ್ ಇದ್ದು. ಇನ್ನು ನಮ್ಮ ಮ್ಯಾನೇಜರ್ ಸರ್ ಔಟ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನಮ್ಮದು ಡೈನಿಂಗ್ ಹಾಲ್ ಇದೆ, ಅಲ್ಲಿಗೆ ಊಟಕ್ಕೆ ಹೋಗಿದ್ರು ಅವರು. ಎಷ್ಟು ನಿಮಿಷ ಅಂದರೆ ನಾವು CC ಕ್ಯಾಮ್ರಾದಲ್ಲಿ ನೋಡಿದಾಗ 5 ನಿಮಿಷದಲ್ಲಿ ಎಲ್ಲ ಮುಗಿದೋಗಿದೆ. ಸೊ ಎಷ್ಟು ಸಮಯ ಆಯಿತು ಅಂತಲ್ಲಿ? ಸರ್ 5 ನಿಮಿಷದಲ್ಲಿ ಎಲ್ಲ ದೋಷಿರೋದವರು. 5 ನಿಮಿಷದಲ್ಲೇ ಬಂದ ತಕ್ಷಣವೇ ಅವ್ರು ಬಂದು ನಮಗೆಲ್ಲ ಗನ್ನೆಲ್ಲ ಬೆದರಿಸಿದ ತಕ್ಷಣ ಆ ಕಡೆ ಕರೆಕ್ಟಾಗೆಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಪ್ರೀ ಪ್ಲ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಆಗಿ ಯಾವ್ಯಾವ ಥರ ದೋಚ್ಕೋಬೇಕಂಬಿಟ್ಟು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಆರಾಮಾಗಿ ಹೋಗಿ ಎಲ್ಲ ದೊಡ್ಡ ಪ್ರಾಡಕ್ಟ್ಸು, ನಮ್ಮದು ಹಾರ, ನೆಕ್ಲೆಸ್ಸು, ಬ್ಯಾಂಗಲ್ಸು, ಚೈನ್ಸು, ದೊಡ್ಡ ಪ್ರಾಡಕ್ಟ್ ಎಲ್ಲ ಎತ್ಕೊಂಡು ಹೋಗಿರೋದು, ವಜ್ರಾಭರಣಗಳು. ಈ ಹಿಂದೆ ಯಾವಾಗಲಾದರೂ ಬಂದಿರೋದನ್ನ ಅವ್ರ ಮುಖಚರ್ಯಗಳನ್ನ ನೋಡಿದ್ರೆ, ಯಾಕಂದರೆ ಇಷ್ಟು ನೀಟಾಗಿ ಅವ್ರಿಗೆ ಅಲ್ಲಿ ಅದಿದೆ ಇಲ್ಲಿದ್ದಿದೆ ಅದನ್ನ ತೆಗಿತಾ ಇದ್ರೆ ನೋಡಿದ್ರೆ ಎಲ್ಲೋ ಹಿಂದೆ ಬಂದು ನೋಡ್ಕೊಂಡು ಹೋಗಿರೋದು ಏನಾದ್ರು ತಮ್ಗೆ ಮುಖಚರ್ಯ ಏನಾದ್ರು? ಆ ರೀತಿ ನಮಗೆ ಅದು ಮುಖಚರ್ಯ ಯಾವುದನ್ನು ಕೂಡ ಪರಿಚಯ ಇಲ್ಲ, ನಮಗೆ ಅದು ಮುಖ ಪರಿಚಯ ಯಾವುದೂ ಇಲ್ಲ. ಬಟ್ ಇದೇ ನಾವು ಫಸ್ಟ್ ಟೈಮ್ ನೋಡ್ತಿರೋದು ಅಂತ ನನಗನ್ಸುತ್ತೆ. ಬಟ್ ಡೈರೆಕ್ಟಾಗಿ ಬಂದು ನಮ್ಮದು ಆಭರಣ ಎಲ್ಲ ದೋಚಿದ್ದಾರೆ. ಬಟ್ ನಮಗೆ ಇದು ಪೊಲೀಸ್ ನಮಗೆ ಸಹಕರಿಸ್ಬೋದು. ಈಗ ಅವ್ರನ್ನ ನೋಡಿದ್ರೆ ಗುರ್ತು ಹಿಡಿತೀರಾ ಸರ್ ನೀವು? ಮುಂದೆ ಯಾರನ್ನ ನೋಡಿದ್ರೆ ಇಂಥವ್ರು ಅಂತ? CCTV ನಮ್ಮದು ರೆಕಾರ್ಡಿಂಗ್ ಇದೆಯಲ್ಲ, ಅದು ಈಗ ನಮಗೆ ಕ್ರಾಪ್ ಮಾಡೋದು ಫೋಟೋಸ್ ಎಲ್ಲ ಇದೆಯಲ್ಲ ನಮ್ಮ ಹತ್ರ, ಅದು ಆ ಮುಖಾಂತರ ನಾವೀಗ ಅವ್ರನ್ನ ಜಡ್ಜ್ ಮಾಡ್ಬೋದು. ಸರ್, ಇಂಥ ಸಂದರ್ಭವನ್ನು ಎದುರಿಸೋದೇ ತುಂಬ ಕಷ್ಟ. ಅಂದರೆ ತುಂಬ ಸಮಯ ಪ್ರಜ್ಞೆ ಬೇಕು. ಅಂದರೆ ಸಾಕಷ್ಟು ಪ್ರಾಣಗಳು, ಅಮೂಲ್ಯವಾದ ಪ್ರಾಣಗಳು ಜೊತೆಯಲ್ಲಿದ್ವು. ಅದು ಎಲ್ಲೋ ಒಂದು ಕಡೆ ನಾವೆಲ್ಲ ಸೇರಿ ಇವ್ರನ್ನ ಹಿಡಿಬೋದು ಅಂತ ಏನಾದ್ರು ಥಾಟ್ ಬಂತಾ ಅಥವಾ ಹೇಗೆ? ಕೊನೆಯಲ್ಲಿ ಅವರು ಎಲ್ಲ ದೋಚಿ ಕೊನೆಯಲ್ಲಿ ಒಬ್ಬ ಲಾಸ್ಟಲ್ಲಿ ಕೊನೆಯಲ್ಲಿ ಎಕ್ಸಿಟ್ ಆಗ್ತಾ ಇರ್ತಾನೆ. ಆ ಎಕ್ಸಿಟ್ ಆಗೋ ಟೈಮಲ್ಲಿ ಅವನನ್ನು ನಾವು ಬೇಕಾದರೆ ಬ್ಯಾಕ್ ಸೈಡಿಂದ ನಾವು ಆರಾಮಾಗಿ ಅಟ್ಯಾಕ್ ಮಾಡ್ಬೋದಾಗಿತ್ತು, ಇಲ್ಲ ಅಂತ ಹೇಳೋದು ಅವನನ್ನು ನಾವು ಹಿಡಿಬೋದಾಗಿತ್ತು. ಬಟ್ ಆದರೆ ಅವ್ರ ಹತ್ರ ಎಲ್ಲ ವೆಪನ್ಸ್ ಇದೆ, ಬಟ್ ಕಸ್ಟಮರ್ ಇದೆ, ಮಕ್ಕಳಿದೆ, ಯಾವ ಟೈಮಲ್ಲಿ ಎಲ್ಲಿ ಫೈರ್ ಮಾಡ್ತಾರೆ ಅನ್ನೋದು ನಮ್ಮಲ್ಲಿ ಭಯ ಸ್ಟಾರ್ಟ್ ಆಗಿ ನಾವು ಅವ್ರ ಮೇಲೆ ಅಲ್ಲೇ ಮಾಡಲಿಕ್ಕೆ. ಬಟ್ ಹೊರಗಡೆ ಅವರು ಎಕ್ಸಿಟ್ ಆದ ತಕ್ಷಣ ಹಿಂದೆನೇ ಟ್ರೇಸ್ ಮಾಡೋದು, ಹಿಂದೆನೇ ಟ್ರೇಸ್ ಮಾಡಿ ಕಲ್ಲು ತೊಗೊಂಡೆಲ್ಲ ಹೊಡೆದು ರೋಡಲ್ಲೆಲ್ಲ, ಆವಾಗ ಅವರು ಫೈರ್ ಮಾಡಿ ಎಕ್ಸಿಟ್ ಆಗಿರೋದು. ಕೆಲವೊಂದು ಕಡೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ಲಿಲ್ವಾ ಅಂತ, ಶಾಕಲ್ಲಿ ದಿಢೀರ್ ಅಂತ. ನಮಗೆ ಆ ಟೈಮಲ್ಲಿ ಅವರು ಒಳಗಡೆ ಎಲ್ಲ ಗನ್ನೆಲ್ಲ ತೋರಿಸಿದಾಗ ನಮಗೆ ಯಾವ ಟೈಮಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮಗೇನೆ ಏನು ಕೂಡ ನಮಗೇನು ಸ್ವಲ್ಪನೂ ಏನು ಕೂಡ ತಲೆ ಓಡಲಿಲ್ಲ ಸರ್. ಅದು ಯಾಕಂದರೆ ಒಂದು ಹಾನಿಗಳಾಗಿಲ್ಲ, ಅದೊಂದು ಸಮಾಧಾನ. ಯಾಕಂದರೆ ಸಾಮಾನ್ಯವಾಗಿ ಯಾರೇ ದರೋಡೆಕೋರರು ಬಂದರೆ ಅಡ್ಡ ಬಂದವ್ರನ್ನ ಶೂಟ್ ಮಾಡೋದು ಅಥವಾ ಹೊಡಿಯೋದು ಅಥವಾ ಅದು ಮಾಡಿದೆ. ಬಟ್ ನಮ್ಮ ಮ್ಯಾನೇಜರ್ ಸಿಬ್ಬಂದಿಗೆ ಸ್ವಲ್ಪ ಅವರು ಊಟ ಮಾಡಿ ಒಳಗಡೆ ಬಂದಿದಾಗ ಅವರು ಡೋರ್ದು ಲಾಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಲಾಕ್ ಮಾಡೋಕೆ ಟೈಮಲ್ಲಿ ಅವರು ಸ್ವಲ್ಪ ಅವ್ರದ್ದು ಕೈ ಏಟಾಗಿದೆ ಮ್ಯಾನೇಜರ್ ಸಿಬ್ಬಂದಿ. ಈಗ ಸಾಮಾನ್ಯವಾಗಿ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ತುಂಬ ಕಾಡ್ತಾ ಇರ್ತದೆ, ನಿದ್ದೆನೂ ಬರೋದಿಲ್ಲ ಸರಿಗೆ, ಎಲ್ಲಿ ಕೂತರು ನಿಂತರು ಅದು ಬರ್ತಾ ಇರ್ತದೆ. ಸೊ ತಮಗೆ ಅದು ಕಾಡ್ತಾ ಇದೆಯಾ? ಹೌದು ಸರ್, ಖಂಡಿತ. ಅದು ನಾವು ನೈಟೆಲ್ಲ ನಾವು ನಿದ್ರೆನೇ ಮಾಡಿಲ್ಲ. ನಮ್ಮನ್ನ ಪೊಲೀಸಲ್ಲಿ ಎಕ್ಸಿಟ್ ಆದಾಗಲೇ 1 ಗಂಟೆ ಆಗಿತ್ತು. ನಾವೆಲ್ಲ ನೈಟೆಲ್ಲ ಬರೀ ಅದೇ ಚಿಂತೆಯಲ್ಲಿದೆ, ನಾವು ಫುಲ್ಲು ಗುಂಗೋದು, ನಾವು ನಿದ್ರೆನೇ ಬಂದಿಲ್ಲ. ಅದು ಈ ರೀತಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಅದು ನಮಗೆ ನಿದ್ರೆನೇ ಬಂದಿಲ್ಲ ಸರ್. ಅದು ಈಗಲೂ ಕೂಡ ಅದು ಕಾಡ್ತಾ ಇರೋದು. ಹೇಗೆ ಸಾಧ್ಯ ಅಂತ? ಜನನಿಬಿಡ ಪ್ರದೇಶ, ಜನಗಳು ಓಡಾಡ್ತಾ ಇರ್ತಾರೆ. ಅದೇ ಆ ಟೈಮಲ್ಲಿ ನಾವು ಅವ್ರು ಎಕ್ಸಿಟ್ ಆಗೋ ಟೈಮಲ್ಲಿ ನಾವೇ ಕೂಗೋದಿಲ್ಲ ಸರ್. ಎಷ್ಟೊಂದು ಔಟ್ ಸೈಡಲ್ಲೆಲ್ಲ ಕೂಗಿ ಕಳ್ಳ ಅಂತ ಎಷ್ಟು ಕೂಗ್ರು ಕೂಡ ಪಬ್ಲಿಕ್ಕು ಕೂಡ ಸಪೋರ್ಟೇ ಮಾಡಲಿಲ್ಲ. ಅದು ಅವರು ಫೈರ್ ಮಾಡಿದ ತಕ್ಷಣ ಪಾಪ ಅವ್ರಿಗೂ ಕೂಡ ಫೈರ್ ಮಾಡಿದಾರಲ್ಲ, ಎಲ್ರಿಗೂ ಜೀವ ಭಯ ಇದೆಯಲ್ಲ, ಎಲ್ಲರ ಹತ್ರ ವೆಪನ್ಸ್ ಇದೆಯಲ್ಲ, ಅದು ಫೈರ್ ಮಾಡಿರೋದ್ರಿಂದ ಗ್ರಾಹಕರು ಹೊರಗಡೆ ಔಟ್ ಸೈಡ್ ಇರ್ತಕ್ಕಂಥ ಪಬ್ಲಿಕ್ಕು ಕೂಡ ಸಪೋರ್ಟ್ ಆಗಲಿಲ್ಲ. ಅದು ಈಗ ಪೊಲೀಸರ ಮೇಲೆ ಒಂದು ದೊಡ್ಡ ಸವಾಲಿದೆ. CC ಕ್ಯಾಮ್ರಾದಲ್ಲಿ ರಾಜಾರೋಷವಾಗಿ ಅವರೇ ಸವಾಲು ಹಾಕಿ ಹೋಗಿದ್ದಾರೆ, ನಮ್ಮನ್ನ ಹಿಡೀರಿ ನೀವು ತಾಕತ್ತಿದ್ರೆ ಅನ್ನೋ ರೀತಿಯಲ್ಲಿ. ಖಂಡಿತ ಸರ್, ನಮ್ಮ ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ಹೆಮ್ಮೆ ಇದೆ. ಬಟ್ ಅವರು ನಮಗೆ ಟ್ರೇಸ್ ಮಾಡಿ ಅವರು ಹಿಡಿತಾರೆ ಅನ್ನೋದು ನಮ್ಮ ಮೇಲೆ ವಿಶ್ವಾಸ ಇದೆ ಸರ್. ಪೊಲೀಸರು ವಿಚಾರಣೆ ಒಳಪಡಿಸಿದ್ರೆ ನಿಮ್ಮೆಲ್ಲರೂ ಏನೆಲ್ಲ ಮಾಹಿತಿ ತೊಗೊಂಡಿದ್ದಾರೆ ಸರ್? ನಮ್ಮದೆಲ್ಲ ನಾವು ಏನು ಸಿಬ್ಬಂದಿ ಎಲ್ಲ ವರ್ಕ್ ಮಾಡ್ತೀವಿ, ನಮ್ಮದೆಲ್ಲ ಅಡ್ರೆಸ್ಸು ಮತ್ತು ಎಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೂಡ ನಮ್ಮದೆಲ್ಲ ತೊಗೊಂಡಿದ್ದಾರೆ. ಎಲ್ಲ ತೊಗೊಂಡು ಅವ್ರದ್ದು ಏನಿದೆ ಅವ್ರದ್ದು ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಸರ್. ಖಂಡಿತ ನಮಗೆ ಕರ್ನಾಟಕ ಪೊಲೀಸ್ ಮೇಲೆ ವಿಶ್ವಾಸ ಇದೆ ಸರ್. ಕಳ್ಳರನ್ನ ಆದಷ್ಟು ಬೇಗ ಹಿಡಿತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಇದು ಘಟನೆಯಲ್ಲಿ ಆಭರಣದ ಅಂಗಡಿ ಒಳಭಾಗದಲ್ಲಿದ್ದಂತಹ ಸಿಬ್ಬಂದಿಯ ಮಾತು. ಈಗಲೂ ಸಹ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ, ಮತ್ತು ಅದು ನನ್ನನ್ನು ಕಾಡ್ತಾ ಇದೆ. ನಿದ್ದೆ ಸಹ ಸರಿಗೆ ಬರ್ತಾ ಇಲ್ಲ. ನಾವು ಹಿಡಿಯುವಂತಹ ಪ್ರಯತ್ನ ಒಂದು ಹಂತದಲ್ಲಿ ಮಾಡೋದಕ್ಕೆ ಸಿದ್ಧ ಅದು, ಆದರೆ ಅಮೂಲ್ಯ ಜೀವಗಳ ರಕ್ಷಣೆ ಮುಖ್ಯವಾಗಿತ್ತು. ಈ ಒಂದು ಕಾರಣಕ್ಕಾಗಿ ನಾವು ಯಾರೂ ಸಹ ಅವರನ್ನು ಅಂಗಡಿ ಒಳಗಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿಲ್ಲ. ಆದರೆ ಹೊರ ಬಂದ ನಂತರ ಚೇಸ್ ಮಾಡುವಂಥ ಕೆಲಸ ಮಾಡೋದು. ಸಾರ್ವಜನಿಕರು ಕೊಂಚ ಸಹಕಾರ ನೀಡಿದರೆ ಖಂಡಿತ ಅವ್ರನ್ನ ಹಿಡಿಬೋದಾಗಿತ್ತು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀವ ಇರೋದ್ರಿಂದಾಗಿ ಯಾರೂ ಸಹ ಆ ಸಾಹಸಕ್ಕೆ ಕೈ ಹಾಕಿಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಹುಣಸೂರಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.